ಹೆಮ್ಮೆಯಿಂದ ಹೇಳ್ಕೊಡ್ತಾ ಇದ್ರಿ ನನ್ನ ಶಿಷ್ಯ ಅಂತೇಳಿ. ಈಗ ಹೇಗಿದೆ ಪರಿಸ್ಥಿತಿ? ನಾನು ಈಗಲೂ ನನ್ನ ಶಿಷ್ಯ ಅಂತ ಹೇಳ್ಕೊಳ್ತೀನಿ, ಆದರೆ ಬೇಸರದಲ್ಲಿ ಹೇಳ್ಕೊಳ್ತೀನಿ. ಎರಡು ವ್ಯತ್ಯಾಸ ಇದೆ. ನನ್ನ ಶಿಷ್ಯ ಉತ್ತುಂಗ ಸ್ಥಿತಿಗೆ ಏರಿ ಅವನಿಗೆ ದೊಡ್ಡ ದೊಡ್ಡ ಪ್ರಸಿದ್ಧಿ ಬಂದಾಗ ಅದನ್ನು ಹೆಮ್ಮೆ ಮಾಡುವ, ಸಂಭ್ರಮಿಸುವ ಬೇರೆ. ಕೊಲೆ ಕೇಸಿನಲ್ಲಿ ಜೈಲಿಗೆ ಹೋದಾಗ ನನಗೆ ನನ್ನ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ನೋವಾಗ್ತಾ ಇದೆ ಅಂತ ಹೇಳ್ತಿದ್ದೀನಿ. ಯಾಕೆಂದರೆ ಇದು ನೋವು, ಈ ಪರಿಣಾಮ ಅವನಿಗೆ ಬರಬಾರ್ದು, ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು, ನನಗೂ ಬರಬಾರ್ದು, ಯಾರಿಗೂ ಬಂದರೂ ಕಷ್ಟದ ದಿನಗಳು ಬರ್ತವೆ. ಆದರೆ ಬೇರೆ ದೃಷ್ಟಿಯಿಂದ ಜೈಲಿಗೆ ಹೋದರೆ ಅದೇನು ಅನಿಸೋದಿಲ್ಲ. 302 ಕೊಲೆ ಕೇಸಿನಲ್ಲಿ ಹೋದ ಅಂತ ಹೇಳೋದಕ್ಕೆ ಇಡೀ ಅವನ ಚಿತ್ರರಂಗ, ಇಡೀ ಕಲಾವಿದ ಸಮೂಹ, ಅವನ ಅಂಧಾಭಿಮಾನಿಗಳು ಬಿಟ್ಟು ಉಳಿದವರೆಲ್ಲರೂ ಇದನ್ನು ಖಂಡಿಸ್ತಿದ್ದಾರೆ. ಇದು ಆಗಬಾರದಿತ್ತು, ಕೈ ಮೀರಿದೆ. ಕನ್ನಡ ಚಿತ್ರರಂಗಕ್ಕೆ ಒಂದು ದೊಡ್ಡ ನಷ್ಟ ಅಂತ ಅನ್ಸಲ್ವ? ಯಾಕಂದರೆ ಅಂತಹ ನಟ ಖಂಡಿತ. ಏನು ಗೊತ್ತಾ, ಇತ್ತೀಚೆಗೆ ಸಿಂಗಲ್ ಥಿಯೇಟರ್ ಇದೆಯಲ್ಲ, ಸಿಂಗಲ್ ಥಿಯೇಟರ್ನ ಮುಚ್ಚುತ್ತಾ ಇದ್ದಾರೆ. ಮಹಲ್ಗಳದೆಲ್ಲ ಹೇಳ್ತಾರೆ ಸಿಂಗಲ್ ಥಿಯೇಟರ್ ಎಲ್ಲ ಗೋಗರಿತಿದ್ರು. ಎಲ್ಲರೂ ಸೇರಿ ಒಂದು ಮನವಿ ಪತ್ರವನ್ನು ಸಲ್ಲಿಸಿದರು. ಸುದೀಪ್, ಇವರು ದರ್ಶನ್, ಶಿವರಾಜ್ ಕುಮಾರ್ ಅಂತ ಯಾರು ಫ್ಯಾನ್. ಶರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ 30 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಫಾಲೋವರ್ಸ್ ಇರುವಂಥ ನಟರು ಕನಿಷ್ಠ ವರ್ಷಕ್ಕೆ 2 ಚಿತ್ರ ಮಾಡಿ. ನೀವು ಚಿತ್ರ ಮಾಡಿದ, ಈಗ ಅವನು ದರ್ಶನ್ ಚಿತ್ರಕ್ಕೆ ಅಭಿಮಾನಿಗಳು ಅಂತೇಳಿ ಕನಿಷ್ಠ ಒಂದು 4-5 ದಿನ, ಒಂದು ವಾರ ಒಂದು ಸಿಂಗಲ್ ಥಿಯೇಟ್ರಲ್ಲಿ, ಇಲ್ಲದ್ರೆ ಸಿಂಗಲ್ ಥಿಯೇಟರ್ ನಡೆಯೋದಿಲ್ಲ. ಇದು ದೊಡ್ಡ ನಷ್ಟ. ದರ್ಶನ್ ಹೇಗಿದ್ದು ತಮ್ಮ ಪ್ರಕಾರ? ಅದೇ ಯಾವುದಕ್ಕೆ ನಟನಾಗಿ ಮತ್ತೆ ಒಂದು ಇಲ್ಲ ಅದೇ ನಾ ಹೇಳಿದ್ದು. ಅದು ನೋಡಿ, ಹಿಂದಿ ಚಿತ್ರರಂಗದಲ್ಲಿ ಕಂಡಿದ್ದೀವಿ, ಅಮಿತಾಬ್ ಬಚ್ಚನ್ ಅಥವಾ ಇನ್ಯಾರು ಕಂಡಿದ್ದೀವಿ. ಕನ್ನಡ ಚಿತ್ರರಂಗದಲ್ಲಿ ಅಂತಹ ಸುಹೃದ್ರೂಪಿ ದೇಹ ಇರುವ ನಟನನ್ನು ನಾನು ದರ್ಶನನೇ ನೋಡಿದ್ದು. ಯಾರು ನೋಡಿದರೂ ಸ್ವಲ್ಪ ಪೀಚಾಗಿ ಕಾಣ್ತಾರೆ. ಯಾರು ಈಗ ಪ್ರತಿಭೆಯಿಂದ ಪುನೀತ್ ಕುಮಾರ್ ಮತ್ತು ಶಿವರಾಜ್ ಕುಮಾರ್ ಬಂದರು, ಇವನ ಸೌಂದರ್ಯ ಇಲ್ಲ, ಇವನ ದೇಹದಾಡಿಯ ಇಲ್ಲ. ಕನ್ನಡದ ಋತಿಕ್ ರೋಷನ್ ಅಂತ ಖಂಡಿತ 100% ಅವನು ಋತಿಕ್ ರೋಷನ್ಗಿಂತಲೂ ಒಂದು ಸ್ಟೆಪ್ ಮೇಲೇನೆ. ಯಾಕೆಂದರೆ ನೋಡಿ, ಅವನು ಪೊಲೀಸರು ಕರ್ಕೊಂಡು ಬರ್ತಾರಲ್ಲ ಈಗ ಎಲ್ಲಿಗೋ ಎನ್ಕ್ವೈರಿಗೆ, ಎಲ್ಲರ ಮೇಲೆ ಅವನಿಗೆ ತಲೆ ಕಾಣ್ತಾ ಇದೆ. ಎಲ್ಲರೂ ಅವನ ಹೆಗಲಿನ ಕೆಳಗೆ ಇರೋದು ಈ ದರ್ಶನ್ದು. ಅಷ್ಟು ಏನದು, ಅವನು ನಿಂತಾಗ ಅವನ ಕೈಗಳೆಲ್ಲ ಹೇಗಿತ್ತು. ಭಾಳ ಅನ್ಯಾಯ ಇದು. ಒಂದು ಕಡೆ ಇದು ಆರೋಪ ಇದೆ, ವಿಚಾರಣೆ ಹಂತದಲ್ಲಿದೆ, ಪೊಲೀಸರು, ನ್ಯಾಯಾಲಯ, ಅದು ಒಂದು ಕಡೆ. ಮತ್ತೊಂದು ಕಡೆ ಹೊರಗೆ ಅಥವಾ ಜಾಮೀನಿನ ಮೇಲೆ ಬಂದರೆ ಅಥವಾ ಯಾವುದೋ ಒಂದು ರೀತಿಯಾಗಿ ಬಂದರೆ ಹೇಗೆ ಫೇಸ್ ಮಾಡುವಂಥದ್ದು ಅಭಿಮಾನಿಗಳನ್ನ, ಚಿತ್ರರಂಗವನ್ನು ಮೊದಲಂತೆ ಇರೋಕ್ಕೆ ಸಾಧ್ಯ ಆಗ್ತದಾ? ಅವನು ಕಟ್ಟಿಕೊಳ್ಳೋ ರೀತಿಯಲ್ಲಿದೆ. ಅವನು ಯಾವುದೇ ವ್ಯಕ್ತಿ ಪಶ್ಚಾತ್ತಾಪ ಪಟ್ಟು ಮೇಲೆ ಬರ್ಬೋದು. ಜನ ಮರೀತಾರೆ. ಈಗ ಜನಕ್ಕೆ ಮರಿವು ನೋಡಿ, ಎಂತೆಂಥದವ್ರನ್ನ ಮರ್ತಿದ್ದಾರೆ. ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿದ್ದರು, ಅವರು ಸತ್ತೋದ್ರು, ಯಾರೀಗ ನೆನಪು ಮಾಡ್ಕೊಳ್ಳಲ್ಲ. ಯಾವ ಸಂದರ್ಭದಲ್ಲಿ ಅವರ ಜಯಂತಿಯಲ್ಲಿ ನೆನಪು ಮಾಡ್ಕೊಳ್ಳೋದು. ಆ ಥರ ಜನ ಮರೀತಾರೆ. ಮರೆವು ಈ ಲೋಕದ ಜಗದ ನಿಯಮ. ಆದ್ದರಿಂದ ಜನ ಮರೀತಾರೆ. ಇವನ ನಡವಳಿಕೆಯ ಮೇಲೆ ಜನ ಮರೀತಾರೆ. ಇವನು ಮತ್ತೊಮ್ಮೆ ಇವನ ಒಳ್ಳೆಯ ಗುಣಗಳಿತ್ತಲ್ಲ, ರೈತಪರ, ತನ್ನ ಗೋವು ಒಂದು ವೇಳೆ ಅವಕಾಶ ಸಿಕ್ಕರೆ ಅದನ್ನು ಮಾಡಬೇಕು. ಮತ್ತು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಅವನ ಸಿನಿಮಾ ಚಿತ್ರರಂಗವನ್ನು ಮುಂದುವರಿಸಬೇಕು. ಯಾರು ಅವನಿಗೆ ಪ್ರೊಡ್ಯೂಸರ್ ಸಿಕ್ಕೋದಿಲ್ಲ ಅಂತ ಹೇಳ್ತಾರೆ. ಈಗಲೂ ಕೂಡ ಎಲ್ಲ ಪ್ರೊಡ್ಯೂಸರ್ ಏನು ದುಡ್ಡು ಹಾಕ್ಬಿಟ್ಟವರು ಕೊತ್ತ ಅಂತಿದ್ದಾರೆ. ಕೋಟೆ ಅಂತಾರಲ್ವ, ಈಗೇನೋ 50 ಕೋಟಿ, 60 ಕೋಟಿ, 70 ಕೋಟಿ, 80 ಕೋಟಿ, 100 ಕೋಟಿ ಅವನ ಮೇಲೆ ಸುರಿತಾ ಇರೋದು. ಅವಕಾಶ ಸಿಕ್ಕು ತಮ್ಮ ಶಿಷ್ಯ ತಮ್ಮ ಬಳಿ ಈಗ ಈ ಘಟನೆಗಳೆಲ್ಲ ನಂತರ ಬಂದರೆ ಹೇಳುವಂತಹ ಬುದ್ಧಿ ಮಾತೇನಿರುತ್ತೆ? ಖಂಡಿತ ಹೇಳ್ತೇನೆ. ಮನುಷ್ಯ ಎಡೆಯುವುದು ಸಹಜ, ನಡೆವನಲ್ಲದೆ ಕುಳಿತವನು ಎಡೆವನೆ ಅಂತೇಳಿ ಗಾದೆ ಇದೆ. ನಡೆದಿದ್ದಾನೆ, ತಪ್ಪು ಹಾದಿಯಲ್ಲಿ ನಡೆದಿದ್ದಾನೆ, ಎಡವಿದ್ದಾನೆ. ನೀನು ಹೊರಗೆ ಬಂದರೆ ನೀನು ಹಳೆಯದನ್ನು ಮರೆತು ಹೊಸ ಮನುಷ್ಯನಾಗಿ ಹೊಸ ಬದುಕನ್ನು ಕಟ್ಟು ಜನರ ಪ್ರೀತಿಯನ್ನು ಗಳಿಸು. ಅದು ಯಾವುದೇ ಮಾರ್ಗದಾಗಲಿ ಸಂಸ್ಕಾರವನ್ನು ಪಡೆ. ಇನ್ನೂ ಒಂದು ಹೇಳೋಕ್ಕೆ ಮರೆತೆ, ಅವ್ನಿಗೆ ಯಾಕೆ ನಾನು ಶಿಕ್ಷಣ ಅಂತ ಹೇಳಿದ್ರೆ, ನನಗೆ ನನ್ನ ಗುರುಗಳು ಬಿ ವಿ ಕಾರಂತರು ಹೇಳ್ತಾ ಇದ್ದಿದ್ದು ಏನಂದರೆ, ನೀವು ಒಬ್ಬ ನಟ, ನಿರ್ದೇಶಕ ಅಥವಾ ಏನಾದರೂ ಆಗಬೇಕಾಗಿದ್ದರೆ ಸೃಜನಶೀಲರಾಗಬೇಕು ಅಂತ. ನಾವು ಕೇಳ್ತಾ ಇದ್ವಿ, ಹೇಗೆ ಅದು ಸೃಜನಶೀಲ ಆಗೋದು? ಏನೋ ಅದು ಕುಕ್ಕಿಂಗ್ ಮಾಡಿ ಏನಾದರೂ ತಿನ್ನೋದ? ಅಲ್ಲ, ಓದಬೇಕು, ಜೀವನ ಚರಿತ್ರೆಗಳನ್ನು ಓದಬೇಕು. ನೋಡಿ, ಸಾವರ್ಕರ್ ಅವರು ಮ್ಯಾಜಿನಿ ಅಂತ ಹೇಳುವ ಜೀವನ ಚರಿತ್ರೆಯನ್ನು ಓದಿ ಒಬ್ಬ ಕ್ರಾಂತಿಕಾರಿಯಾದ. ಈ ಒಂದು ಅಷ್ಟು ಪುಸ್ತಕಗಳನ್ನು, ಜೀವನ ಚರಿತ್ರೆಗಳನ್ನು, ವಿವೇಕಾನಂದರ ಜೀವನ ಚರಿತ್ರೆಯನ್ನು, ಗಾಂಧೀಜಿಯ ಜೀವನ ಚರಿತ್ರೆ, ಮಹಾನ್ ನಟರ ಜೀವನ ಚರಿತ್ರೆಯನ್ನು, ಡಾಕ್ಟರ್ ರಾಜ್ಕುಮಾರ್ ಅವರ ಜೀವನ ಓದಬೇಕು. ಓದಿ ಅವನ ಬದುಕನ್ನು ಕಟ್ಟಿಕೊಳ್ಬೇಕು. ಇದೊಂದೇ ಅವನಿಗೆ ಮಾರ್ಗ. ಪಶ್ಚಾತ್ತಾಪ ಪಡುವುದಕ್ಕಿಂತ ಬೇರೆ ಯಾವ ಮಾರ್ಗವೂ ಇಲ್ಲ. ಇದು ನಟ ದರ್ಶನ್ ಅವರ ಮೊದಲ ಗುರುವಿನ ಬೇಸರದ ನೋವಿನ ಮಾತುಗಳು.
ಆತ ನನ್ನ ಶಿಷ್ಯ ಅನ್ನೋದಕ್ಕೆ ಈಗಲೂ ಹೆಮ್ಮೆ ಇದೆ. ಆದರೆ ಆತ ಮಾಡಿರುವಂಥ ಕೃತ್ಯಗಳಿಂದ ನಿಜಕ್ಕೂ ಬೇಸರವನ್ನು ತರಿಸಿದೆ. ಒಂದು ವೇಳೆ ಆತನಿಗೆ ಅವಕಾಶವ ಸಿಕ್ಕರೆ ಸಂಸ್ಕಾರಯುತವಾದಂತಹ ಜೀವನವನ್ನು ಕಟ್ಟಿಕೊಂಡು ಹೊಸ ಮನುಷ್ಯನಾಗಲಿ ಅನ್ನೋ ಒಂದು ಆರೈಕೆಯನ್ನು ಗುರುವಿನ ಕಡೆಯಿಂದ ಶಿಷ್ಯನಿಗೆ ಮಾಡಿದ್ದಾರೆ. ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್, TV9 ಮೈಸೂರು.